ನಮಸ್ತೆ ಎಲ್ರಿಗೂ. ಇಂದಿನ ಭಾಗದಲ್ಲಿ ಬಾಣಾಸುರನ ವಧೆ ಬಗ್ಗೆ ತಿಳಿಸಿದ್ದೆ. ಇದು ಪಾರ್ಟ್ 5. ಬಾಣಾಸುರನ ಪಶ್ಚಾತ್ತಾಪ ಪರಿಹಾರದ ಬಗ್ಗೆ ತಿಳಿಸುತ್ತೇನೆ. ಬಾಣಾಸುರನು ಸಾಯುವ ಮುನ್ನ ಪರಾಶಕ್ತಿಯ ಬಳಿ, ಹೇ ಜಗನ್ಮಾತೆ, ನನ್ನ ಅಪಚಾರಗಳನ್ನು ಕ್ಷಮಿಸಿ ಸದ್ಗತಿಯನ್ನು ಕೊಡು. ನಾನು ಮೃತ್ಯುವನ್ನು ಪಡೆದ ಈ ಜಾಗದಲ್ಲಿ ಒಂದು ಸ್ನಾನಘಟ್ಟವನ್ನು ಸ್ಥಾಪಿಸಿ ಇಲ್ಲಿ ಸ್ನಾನ ಮಾಡಿದವರಿಗೆ ಗಂಗಾಸ್ಥಾನದ ಫಲ ಸಿಗುವಂತೆ ಅನುಗ್ರಹಿಸುತ್ತಾಯಿ ಎಂದು ಕೇಳಿಕೊಳ್ಳುತ್ತಾನೆ. ಅದರಂತೆ ಪರಾಶಕ್ತಿಯು ಬಾಣಾಸುರನ ಇಚ್ಛೆಯನ್ನು ಈಡೇರಿಸಲು ವರ್ಷಕ್ಕೊಮ್ಮೆ ಆಷಾಢ ಅಮಾವಾಸ್ಯೆಯ ದಿನ ಇಲ್ಲಿ ಮಿಂದು ಪಿತೃಕಾರ್ಯಗಳನ್ನು ನೆರವೇರಿಸಿದವರು ಪುಣ್ಯವನ್ನು ಪಡೆಯುತ್ತಾರೆ. ಹಾಗೆ ಪಿತೃಗಳಿಗೂ ಸದ್ಗತಿ ದೊರೆಯುತ್ತದೆ ಎಂದು ತಿಳಿಸುತ್ತಾರೆ. ಇಲ್ಲಿ ಪರಾಶಕ್ತಿ ದೇವಿಯ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದು ತಪಸ್ಸು ಮಾಡುವಂತೆ ಕಾಣುತ್ತಾರೆ. ದೇವಿಯ ಸಖಿಯಾದ ಭದ್ರಕಾಳಿಯು ಮಂದಿರದ ಉತ್ತರ ದಿಕ್ಕಿನಲ್ಲಿ ಅಗ್ರಹಾರದ ನಡುವೆ ಪ್ರಸನ್ನಳಾಗಿ ನಿಂತಿದ್ದಾಳೆ. ಅದರ ಬಳಿ ಭದ್ರಕಾಳಿ ತೀರ್ಥವಿದೆ. ಈ ತೀರ್ಥವು ಗೊಡ್ಡು ಕಲ್ಲನ್ನು ಶೂಲದಿಂದ ತಿವಿದಿದ್ದರಿಂದ ಉಂಟಾದ ತೀರ್ಥವಾಗಿದ್ದು, ಇಂದಿಗೂ ಈ ನೀರನ್ನೇ ದೇವಿಯ ಅಭಿಷೇಕಕ್ಕಾಗಿ ಉಪಯೋಗಿಸುತ್ತಾರೆ. ಈ ನೀರು ಗಂಗೆಗೆ ಸಮಾನವಾದದ್ದೆಂದು ಪ್ರತೀತಿ ಇದೆ. ನೀರು ತರಲು ಅಡಿಯಿಂದ ಮೆಟ್ಟಿಲುಗಳನ್ನು ಕಟ್ಟಿದ್ದಾರೆ. ಪಾತಾಳದಷ್ಟು ಆಳವಾದ ಈ ಮೆಟ್ಟಿಲುಗಳ ಮೂಲಕ ಒಳಗಿಳಿದು ನೀರು ತರುವುದನ್ನು ನೋಡಿದರೆ ಯಾರಿಗೂ ಆಶ್ಚರ್ಯವಾಗದೆ ಇರಲಾರದು. ಬಾಣಾಸುರನು ವಧೆಯಾದ ನಂತರ ಈ ಆಯುಧಗಳನ್ನು ಇಲ್ಲೇ ತೊಳೆದಿದ್ದರಿಂದ ಇದಕ್ಕೆ ಚಕ್ರತೀರ್ಥವೆಂದೂ ಹೆಸರಿದೆ. ಇದು ಬಾಣಾಸುರನ ಸದ್ಗತಿಯ ಮಹಿಮೆ. ಮುಂದಿನ ಭಾಗದಲ್ಲಿ ಕನ್ಯಾಕುಮಾರಿ ದೇವಾಲಯದ ಪೂಜಾ ಕಾಲ ಮತ್ತು ಉತ್ಸವಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು.